ಪ್ರೀವಿಯಸ್ ಕ್ಲಾಸಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತದ ನಡುವಿನ ಹೋಲಿಕೆಗಳನ್ನು ಕುರಿತ ಹಾಗೆ ನಾವು ಅಧ್ಯಯನವನ್ನು ಮಾಡಿರ್ತೀವಿ. ಇವತ್ತಿನ ನಮ್ಮ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತದ ನಡುವಿನ ವ್ಯತ್ಯಾಸಗಳು ಏನಿದಾವೆ ಅನ್ನೋದನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಡಿಫರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್. ಸೊ ಸಾಮಾನ್ಯವಾಗಿ ಈ ಎರಡು ಆಡಳಿತಗಳ ಮಧ್ಯೆ ಸಾಕಷ್ಟು ವಿಚಾರಗಳಲ್ಲಿ, ಸಾಕಷ್ಟು ವಿಷಯಗಳಲ್ಲಿ, ಹೊಂದಿರುವಂತಹ ಗುರಿ ಮತ್ತು ಉದ್ದೇಶಗಳಲ್ಲಿ ವ್ಯತ್ಯಾಸಗಳು ಇದ್ದಾವೆ. ಸೊ ಅಂತಹ ಒಂದು ವ್ಯತ್ಯಾಸಗಳನ್ನು ಗುರುತಿಸ್ತಾ ಹರ್ಬರ್ಟ್ ಸೈಮನ್, ಡ್ರಕ್ಕರ್, ಜೋಶಿಯಾ ಸ್ಟಾಂಪ್ ಮೊದಲಾದವರು ಇಲ್ಲಿ ವ್ಯತ್ಯಾಸಗಳನ್ನು ಗುರುತಿಸಿರ್ತಾರೆ. ಒಂದ್ಸಲ ಮತ್ತೆ ಥಿಂಕರ್ಸ್ ಹೆಸರನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಹರ್ಬರ್ಟ್ ಸೈಮನ್, ಡ್ರಕ್ಕರ್, ಜೋಶಿಯಾ ಸ್ಟಾಂಪ್ ಮೊದಲಾದವರು ಇಲ್ಲಿ ವ್ಯತ್ಯಾಸಗಳನ್ನು ಸೂಚಿಸಿರ್ತಾರೆ. ಸೊ ಇಲ್ಲಿ ವ್ಯತ್ಯಾಸಗಳು ಏನಿದಾವೆ ಒಂದೇ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲ ಒಂದು ವ್ಯತ್ಯಾಸ ರಾಜಕೀಯ ನಿರ್ದೇಶನ. ರಾಜಕೀಯ ನಿರ್ದೇಶನದಲ್ಲಿ ವ್ಯತ್ಯಾಸವನ್ನು ನಾವು ಕಾಣಬಹುದು. ಪೊಲಿಟಿಕಲ್ ಡೈರೆಕ್ಷನ್. ಸೊ ಇಲ್ಲಿ ಸಾರ್ವಜನಿಕ ಆಡಳಿತ ರಾಜಕೀಯ ನಿರ್ದೇಶನ ಮತ್ತು ನಿಯಂತ್ರಣದ ಪರಿವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಅಂದ್ರೆ ರಾಜಕೀಯ ನಿರ್ದೇಶನದ ಪರಿವ್ಯಾಪ್ತಿಯ ಒಳಗಡೆನೆ ಸಾರ್ವಜನಿಕ ಆಡಳಿತ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ನೀಡುವಂತಹ ಆಜ್ಞೆಗಳು, ಆತನ ಒಂದು ಆದೇಶಗಳು, ಮುಖ್ಯ ಕಾರ್ಯನಿರ್ವಾಹಕ ನೀಡಬಹುದಾದ ಪ್ರತಿಯೊಂದು ಆಜ್ಞಾದೇಶಗಳಿಗೆ ಸಾರ್ವಜನಿಕ ಆಡಳಿತ ಬದ್ಧವಾಗಿರುತ್ತೆ. ಸೊ ಆತನ ಆದೇಶಗಳನ್ನು ಪಾಲಿಸಿಕೊಂಡೇ ತಾನು ಒಂದು ನೀತಿ ನಿರ್ಧಾರಗಳನ್ನು ಅನುಷ್ಠಾನವನ್ನು ಮಾಡಬೇಕಾಗಿರುತ್ತೆ. ತನ್ನ ನೀತಿ ನಿಯಮಾವಳಿಗಳನ್ನು ಅನುಷ್ಠಾನವನ್ನು ಮಾಡ್ತಾ ಹೋಗುತ್ತೆ. ಆದರೆ ಖಾಸಗಿ ಆಡಳಿತದ ವಿಚಾರಕ್ಕೆ ಬರೋದಾದರೆ ರಾಜಕೀಯ ನಿರ್ದೇಶನವನ್ನು ಇದು ಅವಲಂಬಿಸಿರೋದಿಲ್ಲ. ರಾಜಕೀಯ ನಿರ್ದೇಶನವನ್ನು ಯಾವುದೇ ಕಾರಣಕ್ಕೂ ಅವಲಂಬಿಸಿಕೊಂಡಿರೋದು ಇಲ್ಲ. ಆದರೆ ಒಂದು ಗಮನವನ್ನು ಇಡಬೇಕಾಗಿರೋದು ರಾಷ್ಟ್ರದ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ರಾಜಕೀಯ ನಿರ್ದೇಶನಕ್ಕೆ ಖಾಸಗಿ ಆಡಳಿತ ಒಳಪಡಬೇಕಾಗಿರುತ್ತೆ. ಅದನ್ನು ಹೊರತುಪಡಿಸಿ ರಾಜಕೀಯ ನಿರ್ದೇಶನವನ್ನು ಖಾಸಗಿ ಆಡಳಿತ ಪಾಲನೆಯನ್ನು ಮಾಡೋದಿಲ್ಲ. ಸೊ ಮೊದಲನೇ ವ್ಯತ್ಯಾಸ ನಮಗೆ ಅರ್ಥ ಆಯಿತು. ರಾಜಕೀಯ ನಿರ್ದೇಶನ ಪಾಲಿಸುವಿಕೆಯಲ್ಲಿ ವ್ಯತ್ಯಾಸ ಇದೆ. There are lot of differences are there between public administration and private administration. Some thinkers like Herbert Simon, Drucker, Josiah Stamp, some thinkers have been listed out the major differences between these two administrations. Let me explain one by one. The first difference, political direction. Political direction. Public administration has to work within the limitation of political direction and control, which means public administration should follow the orders and ordinances of chief executive, and the implementation of the rules and regulations also functioning within the limitation of his orders and ordinances. But private administration is not depends upon political direction. Private administration, it is not depends upon political direction. The only thing is, at the time of national emergency, private administration must follow the political direction. So the first difference, political direction. ಇನ್ನು ಎರಡನೇ ಒಂದು ವ್ಯತ್ಯಾಸವನ್ನು ನಾವು ನೋಡೋದಾದ್ರೆ, ಎರಡನೆಯದಾಗಿ ಲಾಭ ಗಳಿಕೆ, ಪ್ರಾಫಿಟ್ ಮೋಟೋ, ಲಾಭ ಗಳಿಕೆಯಲ್ಲಿ ವ್ಯತ್ಯಾಸ ಇದೆ. ಸೊ ಏನು ಉದ್ದೇಶ ಆಗಿರತ್ತೆ ಅಂತ ಅಂದಾಗ, ಸಾರ್ವಜನಿಕ ಆಡಳಿತ ಪ್ರಮುಖವಾದಂತಹ ಒಂದು ಮೂಲಭೂತವಾದ ಉದ್ದೇಶ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುವುದು. ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುವುದೇ ಅದರ ಪ್ರಧಾನ ಮೂಲಭೂತ ಉದ್ದೇಶ ಆಗಿರತ್ತೆ. ಆದರೆ ಖಾಸಗಿ ಆಡಳಿತದ ಮೂಲ ಉದ್ದೇಶ ನಾವು ತೆಗೆದುಕೊಂಡಾಗ ಖಂಡಿತವಾಗಿಯೂ ಲಾಭ ಗಳಿಕೆಯ ಉದ್ದೇಶವನ್ನು ಅಷ್ಟೇ ಹೊಂದಿರತ್ತೆ. ಸೊ ಸಾರ್ವಜನಿಕ ಆಡಳಿತ ತನ್ನ ಕಾರ್ಯಾಚರಣೆ ಜನರಿಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದಾಗ ನಷ್ಟ ಸಂಭವಿಸ್ತಾ ಇದ್ರೂ ಸಹ, ತನಗೆ ಆದಾಯ ಬರದೇ ಇದ್ರೂ ಸಹ ಆ ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರತ್ತೆ.
ಉದಾಹರಣೆಗೆ ಎಜುಕೇಶನ್ ಕೊಡೋದಾಗಿರಬಹುದು, ಗೌರ್ಮೆಂಟ್ ಹಾಸ್ಪಿಟಲ್ಸ್ನ ರನ್ ಮಾಡೋದಾಗಿರಬಹುದು. ಇದರಿಂದ ಸಾಕಷ್ಟು ಆದಾಯ ಇಲ್ಲ, ಲಾಭ ಇಲ್ಲ, ಆದರೆ ಸರ್ಕಾರ ನಿರ್ವಹಣೆ ಮಾಡ್ತಾ ಇದೆ. ಆದರೆ ಖಾಸಗಿ ಆಡಳಿತ ತನ್ನ ಕಾರ್ಯದಲ್ಲಿ ಲಾಭ ದೊರೆಯಲಿಲ್ಲ ಅಂತ ಅಂದ ತಕ್ಷಣ ಅದು ಎಷ್ಟೇ ಜನರಿಗೆ ಉಪಯುಕ್ತ ಆಗಿದ್ರೂ ಸಹ ಆ ಕಾರ್ಯವನ್ನು ಖಂಡಿತ ನಿರ್ವಹಣೆಯನ್ನ ಮಾಡೋದಿಲ್ಲ. ಹಾಗಾಗಿ ಲಾಭ ಗಳಿಕೆಯ ವಿಚಾರದಲ್ಲಿ ಎರಡರ ಮಧ್ಯೆ ಸಾಕಷ್ಟು ವ್ಯತ್ಯಾಸ ಇದೆ. Profit motto: the main fundamental purpose or the fundamental purpose of the public administration is public service, which means to serve public. But the main purpose of the private administration is to gain profit. Without a profit, private administration won't do anything or won't do any functionaries to the won't serve any work to the people. ಇನ್ನು ಮೂರನೆಯ ಒಂದು ವ್ಯತ್ಯಾಸವನ್ನು ನಾವು ನೋಡೋದಾದ್ರೆ ಸೇವಾ ಮನೋಭಾವನೆಯಲ್ಲಿ ವ್ಯತ್ಯಾಸ ಇದೆ. ಸರ್ವಿಸ್ ಮೋಟೋ, ಸೇವಾ ಮನೋಭಾವನೆಯ ವಿಚಾರದಲ್ಲಿ ವ್ಯತ್ಯಾಸ ಇರೋದನ್ನ ಕಾಣಬಹುದು. ಏನು ಸೇವಾ ಮನೋಭಾವನೆ ಅಂತಂದಾಗ ಸಾರ್ವಜನಿಕ ಹಿತ ಸಾಧಿಸುವಂಥದ್ದು, ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತ ಸಾಧಿಸುವಂತಹ ಒಂದು ಉದ್ದೇಶ, ಗುರಿಯನ್ನ ಸಾರ್ವಜನಿಕ ಆಡಳಿತ ಹೊಂದಿರುತ್ತೆ. ಸಾರ್ವಜನಿಕ ಹಿತ ಸಾಧನೆಯನ್ನ ಮಾಡೋದು ಸಾರ್ವಜನಿಕ ಆಡಳಿತದ ಗುರಿ ಆಗಿರತ್ತೆ. ಆದರೆ ಖಾಸಗಿ ಆಡಳಿತಕ್ಕೆ ಇಂತಹ ಯಾವುದೇ ಒಂದು ಗುರಿ ಅನ್ನೋದು ಖಂಡಿತವಾಗಿಯೂ ಇರೋದಿಲ್ಲ ಅನ್ನುವಂತಹ ಒಂದು ಡಿಫರೆನ್ಸ್ ಅನ್ನ ನಾವು ಕಾಣಬಹುದು. ಸೊ ಸರ್ವಿಸ್ ಮೋಟೋ, to achieve public interest is the main goal of public administration, but private administration doesn't have this kind of interest, public interest or this kind of service motto. Another difference, fourth one, nature of work. ನಾಲ್ಕನೆಯದಾಗಿ ಮತ್ತೊಂದು ಅಂಶವನ್ನ ನಾವು ಇಲ್ಲಿ ಕಾಣೋದಾದ್ರೆ ಕಾರ್ಯಗಳ ಸ್ವರೂಪದಲ್ಲಿ ವ್ಯತ್ಯಾಸ ಇದೆ.